ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಗ್ರಿ ಎಕ್ಸ್ಪ್ಲೋರ್ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಾನಿವತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆನ ವಿತೌಟ್ ಮಿಡಲ್ ಮ್ಯಾನ್ ಅಂದ್ರೆ ಮಧ್ಯವರ್ತಿಗಳಿಲ್ಲದೆ ಡೈರೆಕ್ಟ್ ಯಾವ ರೀತಿ ನಾವು ಮಾರಾಟ ಮಾಡ್ಬೋದು ಅನ್ನೋದನ್ನ ರೈತರಿಗೆ ಒಂದು ಸಲಹೆ ಕೊಡಕ್ಕೆ ಬಂದಿದ್ದೇನೆ. ಇದು ಯಾವ ರೀತಿಯ ನೆಗೆಟಿವ್ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಯಾಕೆಂತಂದ್ರೆ ದಲ್ಲಾಳಿಗಳು ಇರಲೇಬೇಕು. ದಲ್ಲಾಳಿಗಳು ಇಲ್ಲದೆ ಮಾರ್ಕೆಟ್ ಇಡೋದು ಸ್ವಲ್ಪ ಬಹಳ ಕಷ್ಟ ಆಗಿದೆ. ಯಾಕೆ ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಸ್ಟೋರೇಜ್ ಮಾಡೋದಾಗಿರ್ಬೋದು, ಅಥವಾ ಬೇಗ ದುಡ್ಡು ಬೇಕು ಅನ್ನೋದು ಸಮಸ್ಯೆ ಆಗಿರ್ಬೋದು. ಈ ರೀತಿ ಹಲವಾರು ಕಾರಣಗಳಿಂದ ದಲ್ಲಾಳಿಗಳು ಬಹಳ ಮುಖ್ಯವಾಗಿದ್ದಾರೆ. ಸೊ ಆದ್ರೂ ಸಹಿತ ನಾನು ದಲ್ಲಾಳಿಗಳೇ, ಏಕೆಂದ್ರೆ ಸ್ವಲ್ಪ ಜನ ರೈತರಿಗೆ ಸಮಸ್ಯೆ ಇರುತ್ತೆ ಅಂತಂದ್ರೆ ಬೇಗ ದುಡ್ಡು ಬೇಕಾಗಿರುತ್ತೆ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಕಷ್ಟ ಆಗಿರುತ್ತದೆ, ಇಲ್ಲ ಅಂತಂದ್ರೆ ಸ್ಟೋರೇಜ್ ಮಾಡಕ್ ಆಗ್ತಾ ಇರಲ್ಲ. ಇಂಥ ರೈತರಿಗೆ ದಲ್ಲಾಳಿಗಳು ಬಹಳ ಮುಖ್ಯವಾಗಿದ್ದಾರೆ. ಇನ್ನು ಸ್ವಲ್ಪ ಕೆಲವು ರೈತರು ಏನಿರ್ತಾರೆ ಅಂತಂದ್ರೆ ನನಗೆ ಟೈಮ್ ಇದೆ, ಆಮೇಲೆ ದುಡ್ಡಿದೆ, ಆರಾಮ್ ನಾನು ಬೆಳೆದಿರ್ತಕ್ಕಂಥ ಬೆಳೆನ ಹೆಚ್ಚಿಗೆ ರೇಟಿಗೆ ಮಾರ್ಕೊಂತೀನಿ, ಅಂದ್ರೆ ಜಾಸ್ತಿ ರೇಟಿನ ಮಾರಾಟ ಮಾಡ್ತೀನಿ ಅನ್ನೋ ರೈತರಿಗೆ ಕೂಡ ಇದು ಇನ್ಫಾರ್ಮೇಶನ್ ಯೂಸ್ ಆಗ್ಬೋದು. ಹೇಗೆ ಅಂತಂದ್ರೆ ತಾವೇ ಕೂಡ ಸ್ವತಃ ತಮ್ಮ ಬೆಳೆಯನ್ನ ಡೈರೆಕ್ಟ್ ಆಗಿ ಸೇಲ್ ಮಾಡ್ಕೊಂಡು ಅದರಿಂದ ಹೆಚ್ಚು ಲಾಭ ಪಡ್ಕೋಬಹುದು. ಈಗ ದಲ್ಲಾಳಿಗಳು ಏನ್ ಮಾಡ್ತಾರೆ ಅಂತಂದ್ರೆ ರೈತರಿಂದ ಕಡಿಮೆ ರೇಟಿಗೆ ಬೆಲೆಯನ್ನ ಕೊಂಡ್ಕೊಂಡು ಹೆಚ್ಚಿನ ರೇಟಿಗೆ ಬೇರೆಯವರಿಗೆ ಮಾರ್ತಾರೆ. ಅವಾಗ ಏನಾಗುತ್ತೆ, ಹೆಚ್ಚಿನ ಲಾಭ ದಲ್ಲಾಳಿಗಳಿಗೆ ಸೇರುತ್ತೆ, ಕಡಿಮೆ ರೇಟು ರೈತರಿಗೆ ಸೇರುತ್ತೆ. ಹೀಗಾಗಿ ರೈತರಿಗೆ ನಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ರೈತರು ಬಹಳ ಜನ ಅವಲಂಬಿತ ಆಗಿಬಿಟ್ಟಿದ್ದಾರೆ. ಅದನ್ನ ಅವಲಂಬನೆ ಕಡಿಮೆ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ವಿಡಿಯೋ ನಿಮಗೆ ಹೇಳ್ತಾ ಇದ್ದೀನಿ. ಯಾವ ರೀತಿ ಮೆಥಡ್ ಹೇಳ್ಕೊಡ್ತೀನಿ, 6 ಮೆಥಡ್ ಇದಾವೆ. 6 ಮೆಥಡ್ ಹೇಳ್ಕೊಡ್ತೀನಿ, 6 ಮೆಥಡ್ ಫಾಲೋ ಮಾಡ್ರಿ. ಅಂದ್ರೆ ನಿಮಗೆ ಅವಶ್ಯಕತೆ ಇದ್ರಷ್ಟೇ. ಆಮೇಲೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಇನ್ನೊಬ್ರಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚು ಇನ್ಫಾರ್ಮೇಷನ್ ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲ ಕೊಡ್ತಾ ಇರ್ತೀನಿ. ಟೆಕ್ನಾಲಜಿ ಬಗ್ಗೆನೂ ಕೊಟ್ಟಿದ್ದೇನೆ. ಯಾವ ರೀತಿ ನಾವು ಮಾರ್ಕೆಟಿಂಗ್ ಪ್ರೈಸಸ್ಗಳ ಅನಲೈಸ್ ಮಾಡಬೇಕು, ಹೆಂಗೆ ಚೆಕ್ ಮಾಡಬೇಕು ಅನ್ನೋದು ಕೂಡ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೇನೆ ನಾನು. ಇನ್ನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಹೆಚ್ಚು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಹೆಚ್ಚು ಜನರಿಗೆ ತಲುಪಿಸೋ ಪ್ರಯತ್ನ ಮಾಡಿ. ಈಗ ನೆಕ್ಸ್ಟ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಮೆಥಡ್. ಏನು ಮಾಡಬೇಕು ಅಂತಂದರೆ APMC ಡೈರೆಕ್ಟ್ APMC ಆಕ್ಷನಲ್ಲಿ ಪಾಲ್ಗೊಳ್ಬೇಕು. ಹರಾಜು ಇರ್ತದೆ APMC ಅಲ್ಲಿ. ಹರಾಜು ಪಾಲ್ಗೊಳ್ಳೋದು ಹೇಗೆ ಅಂತಂದ್ರೆ ಫಸ್ಟ್ ನೀವು APMC ಹೋಗ್ಬೇಕು. ಹತ್ತಿರದ APMC ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅಂದ್ರೆ ನೋಂದಣಿ ಮಾಡ್ಕೊಂಡು ಆದ್ಮೇಲೆ ನೀವು ಅಲ್ಲಿ ಡೈರೆಕ್ಟ್ ಹರಾಜು ಮಾಡೋಕೆ ನೀವು ಎಲಿಜಿಬಲ್ ಆಗ್ತೀರಾ. ಆ ಡೈರೆಕ್ಟ್ ಹರಾಜಿಗೆ ನೀವು ಮಾಡಬೇಕು, ಡೈರೆಕ್ಟ್ ಆಗಿ ಅಲ್ಲಿ ಖರೀದಾರ ಇರ್ತಾರಲ್ಲ, ಖರೀದಾರರಿಗೆ ನೀವು ಡೈರೆಕ್ಟ್ ಆಗಿ ಸೇಲ್ ಮಾಡ್ಬೋದು. ಇದು ಒಂದೇ ಮೆಥಡ್. ಇದರಿಂದ ಏನು ಉಪಯೋಗ, ಲಾಭ ಏನಿದೆ ಅಂತಂದ್ರೆ ಹೆಚ್ಚು ಲಾಭ ಸಿಗುತ್ತೆ. ಜೊತೆಗೆ ಅಂದ್ರೆ ನೇರವಾಗಿ ನಿಮ್ದು ಮತ್ತೆ ಖರೀದಾರದ್ದು ನೇರವಾಗಿ ಸಂಬಂಧ ಇರುತ್ತೆ. ಇದರಿಂದ ಸಂಬಂಧನೂ ಬೆಳೆಯುತ್ತೆ, ಜೊತೆಗೆ ನಿಮಗೆ ಹೆಚ್ಚು ಲಾಭ ಸಿಗುತ್ತೆ, ಮತ್ತೆ ಕ್ವಾಲಿಟಿ ಮೇಲೆ ನಿಮಗೆ ರೇಟ್ ಸಿಗುತ್ತೆ. ಹಾಗಾಗಿ ನಿಮಗೆ ಬಹಳ ಇಂಪಾರ್ಟೆಂಟ್ ಇದು. ಈ ನೆಕ್ಸ್ಟ್ ಇನ್ನು ಸೆಕೆಂಡ್ ಮೆಥಡ್ ಇನಾಮ್. ಈ ಇನಾಮ್ ಅಂತಂದ್ರೆ ಎಲೆಕ್ಟ್ರಿಕಲಿ ಆಪರೇಟೆಡ್ ಅಂತ ತಿಳ್ಕೊಬಹುದು ನಾವು. ಅಂದ್ರೆ ಆನ್ಲೈನ್ ಮುಖಾಂತರ ನಮ್ದು ಖರೀದಾರ ಮತ್ತು ನಮ್ಮ ಜೊತೆಗೆ ಒಂದು ಸಂಬಂಧ ಬೆಳೀತದೆ. ಹೇಗೆ ಅಂತಂದ್ರೆ ನೀವು ಹೋಗಿ ಫಸ್ಟ್ APMCಗೆ ನೀವು ನೋಂದಣಿ ಮಾಡ್ತೀರಾ. ಅದಾದ್ಮೇಲೆ ಇನಾಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂತೀರಿ. ಇನಾಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ಬೆಳೆಗಳ ಡೀಟೇಲ್ಸ್ನ ಅಪ್ಲೋಡ್ ಮಾಡ್ಬೇಕು. ಅದಕ್ಕೆ ಬೆಳೆಗಳ ಡೀಟೇಲ್ಸ್ ಅಪ್ಲೋಡ್ ಮಾಡಾದ್ಮೇಲೆ APMCಗೆ ನಿಮ್ಮದು ಡೀಟೇಲ್ಸ್ ಇರುತ್ತೆ, ಜೊತೆಗೆ ನೀವು ಇನಾಮಲ್ಲಿ ಕೂಡ ನಿಮ್ಮದು ಡೀಟೇಲ್ ಇರುತ್ತೆ. ಎರಡು ಕೂಡ ಮರ್ಜ್ ಮಾಡ್ತಾರೆ. ಮರ್ಜ್ ಮಾಡಿ ಆನ್ಲೈನ್ ಪೋರ್ಟಲ್ ಇರುತ್ತಲ್ಲ, ಆನ್ಲೈನ್ ಪೋರ್ಟಲ್ ಅಲ್ಲಿ ನಿಮ್ಮ ಬೆಳೆಗೆ ಎಷ್ಟು ರೇಟ್ ಸಿಗುತ್ತೆ ಅನ್ನೋದು ಕೂಡ ಮುಂಚೆ ನೀವು ತಿಳ್ಕೊಬೋದು. ಹೇಗೆ ಅಂತಂದ್ರೆ ಖರೀದಿದಾರರು ಆ ಕಡೆ ಇರ್ತಾರೆ, ನೀವು ಸೇಲ್ ಮಾಡ್ತಾ ಇರ್ತೀರ. ಈ ಎರಡರ ನಡುವೆ ಭಾಗವಹಿಸೋದು ಏನಂತಂದ್ರೆ ಆನ್ಲೈನ್. ಹಾಗಾಗಿ ಇದು ಬಹಳ ಸೆಕ್ಯೂರ್ಡ್ ಆಗಿರುತ್ತೆ ಅಂಡ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ರೈತರಿಗೆ ಯಾವುದೇ ರೀತಿ ಮಿಡ್ಲ್ ಮ್ಯಾನ್ ಇರೋದಿಲ್ಲ, ಡೈರೆಕ್ಟ್ ಸೇಲ್ ಮಾಡ್ಕೋಬಹುದು. ನೀವು ಯಾವಾಗ ನಿಮ್ದು ಪೇಮೆಂಟ್ ಓಕೆ ಕೊಡ್ತೀರಾ ಅವಾಗ ನಿಮ್ದು ರೆಡಿ ಆಗುತ್ತೆ, ಇದು ಮಾರ್ಕೆಟ್ ಮಾಡೋಕ್ಕೆ ರೆಡಿ ಆಗುತ್ತೆ. ಅವು ದುಡ್ಡು ಬಂದು ನಿಮಗೆ ಅಕೌಂಟಿಗೆ ಬೀಳುತ್ತೆ ಪೇಮೆಂಟ್. ಇದು ಇನಾಮ್ ಮಾಡ್ಕೊಂಡಿರ್ತೀರಾ. ಇದು ಆನ್ಲೈನ್ ಮೆಥಡ್ ಆಯ್ತು. ಇನ್ನು ನೆಕ್ಸ್ಟ್ ಮೆಥಡ್ ಏನು ಅಂತಂದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್, ಅಂದ್ರೆ ಡೈರೆಕ್ಟ್ ನೀವೇ ಸೇಲ್ ಮಾಡೋದು. ಇದು ಎಲ್ಲೆಲ್ಲಿ ಮಾಡ್ಬೋದು, ಸಂತೆ ಇರ್ತಾವೆ, ಮಾರ್ಕೆಟಿಂಗ್ ಇರುತ್ತೆ, ಅಥವಾ ನಮ್ದು ತಾಲೂಕಾ ಒಂದು APMC ಹಬ್ಬಲ್ಲಿ ಸರೌಂಡಿಂಗ್ ಅಲ್ಲಿ ಮಾರ್ಕೆಟ್ ನಡೀತಾ ಇರುತ್ತೆ, ಅಲ್ಲಿ ಭಾಗವಹಿಸ್ಬೋದು. ಅಥವಾ ನೀವು ಒಂದು ಶಾಪ್ ಇಟ್ಕೊಂಡು ಅಥವಾ ಅಂಗಡಿ ಮಾಡ್ಕೊಂಡು ಅಲ್ಲಿ ಕೂಡ ನೀವು ಅದನ್ನ ಸೇಲ್ ಮಾಡ್ಬೋದು. ಈ ರೀತಿ ಡೈರೆಕ್ಟ್ ಆಗಿ ನೀವೇ ಸೇಲ್ ಮಾಡೋದ್ರಿಂದ ಇದು ಕೂಡ ನಿಮಗೆ ಹೆಚ್ಚು ಲಾಭ ಪಡೆಯೋದಕ್ಕೆ ಅವಕಾಶ ಆಗುತ್ತೆ. ಯಾಕೆಂತಂದ್ರೆ ಮಿಡಲ್ ಮ್ಯಾನ್ ಇರೋದಿಲ್ಲ. ಮಿಡಲ್ ಮ್ಯಾನ್ ಇಲ್ಲ ಅಂತಂದ್ರೆ ನೀವು ಹೆಚ್ಚು ಲಾಭ ಪಡ್ಕೊಳ್ಳೋಕೆ ಅವಕಾಶ ಆಗುತ್ತೆ. ಇದು ನಾವು ಹೇಳ್ತಿರೋದು 3ನೇ ಮೆಥಡ್. 4ನೇ ಮೆಥಡ್ ಏನು ಅಂತಂದ್ರೆ ಕಾಂಟ್ರಾಕ್ಟ್, ಅಂದ್ರೆ ಒಪ್ಪಂದ ಮಾಡ್ಕೊಳೋದು. ನೀವು ಮತ್ತೆ ನಿಮ್ಮ ಖರೀದಾರರು, ಅಥವಾ ನೀವು ಯಾರಿಗೆ ಕೊಡ್ತಾ ಇದ್ದೀರಿ ಸೇಲ್ ಮಾಡ್ತಾ ಇದ್ರಲ್ಲ ಅವ್ರ ಜೊತೆಗೆ ನೀವು ಒಪ್ಪಂದ ಮಾಡ್ಕೋಬೇಕು. ಅಂತಂದ್ರೆ ಒಂದು ಕಂಪ್ನಿ ಜೊತೆಗೆ ನೀವು ಒಪ್ಪಂದ ಮಾಡ್ಕೊಂಡು ಮೊದಲೇ ನೀವು ಬೆಲೆ ಫಿಕ್ಸ್ ಮಾಡ್ಕೋಬೇಕು. ನಿಮ್ಮ ಬೆಳೆ ಬಂದ ಮೇಲೆ ನಾನು ಇಷ್ಟು ಕೊಡ್ತೀನಿ, 1 ಕ್ವಿಂಟಲ್ ಇಷ್ಟು ಅಂತೇಳಿ ಮುಂಚೆ ಅವ್ರ ಕಡೆ ನೀವು ಒಪ್ಪಂದ ತಗೊಂಡಾದ್ಮೇಲೆ ನೀವು ಅದನ್ನ ಡೈರೆಕ್ಟ್ ಅವರಿಗೆ ಕೊಡ್ಬೋದು. ಯಾಕೆ ಅಂತಂದ್ರೆ ಈಗ ಮುಂಚೆ ನೀವು ಬೆಲೆ ಫಿಕ್ಸ್ ಮಾಡ್ಕೊಂಡ್ರಿ ಅಂತಂದ್ರೆ ಫ್ಲಕ್ಚುಯೇಷನ್ ಆದ್ರೂ ಕೂಡ ನಿಮ್ಮ ಬೆಲೆ ಎಷ್ಟು ಅಷ್ಟೇ ತಗೋಬೇಕು ಅವ್ರು, ಯಾಕಂದ್ರೆ ಒಪ್ಪಂದ ಆಗಿರುತ್ತೆ ಮುಂಚೆ. ಹಾಗಾಗಿ ಇದು ಕೂಡ ಒಪ್ಪಂದ ಮಾಡ್ಕೊಂಡು ನಾವು ಸೇಲ್ ಮಾಡೋದು, ಇದು ಕೂಡ ಬಹಳ ಇಂಪಾರ್ಟೆಂಟ್. ಇದರಿಂದ ಸೆಕ್ಯೂರ್ಡ್ ಆಗಿರುತ್ತೆ, ರಿಸ್ಕ್ ಇರೋದಿಲ್ಲ. ಎಷ್ಟು ನಾವು ಹೇಳಿರ್ತೇವೆ ಅಷ್ಟೇ ತಗೊಂತಾರೆ. ಲಾಭ ಇದ್ದಕ್ಕೆ ನಾವು ಇಷ್ಟು ಮುಂಚೆ ಮಾತಾಡ್ಕೊಂಡಿರ್ತೀವಿ. ಹಾಗಾಗಿ ಏನೇ ಫ್ಲಕ್ಚುಯೇಷನ್ ಆದ್ರೂ ಅದೇ ರೀತಿ ತಗೋಬೇಕು. ಇದು ಒಪ್ಪಂದ, ಅಂದ್ರೆ ಕಾಂಟ್ರಾಕ್ಟ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು ಇದಕ್ಕೆ. 5ನೇ ಮೆಥಡ್ ಏನು ಅಂತಂದ್ರೆ FPO ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತೇಳಿ. ಇದ್ರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸುಮಾರು ಒಬ್ಬ ರೈತ ಕನ್ಸಿಡರ್ ಮಾಡ್ರಿ, ಬಹಳ ಶಕ್ತಿ ಇರಲ್ಲ, ನಾರ್ಮಲ್ ದುರ್ಬಲ ಅಂತ ತಿಳ್ಕೊಬಹುದು. ಅದೇ 100 ಜನ ರೈತರು ಸೇರಿ ಒಂದು ಸಂಘಟನೆ ಮಾಡಿದ್ರು ಅಂತಂದ್ರೆ ಎಷ್ಟು ಶಕ್ತಿಶಾಲಿ ಆಗುತ್ತೆ ಅಂತಂದ್ರೆ ನೀವು ನಂಬಕ್ ಆಗೋದಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ರೈತರು ಏನ್ ಮಾಡ್ತೀರಾ ಅಂತಂದ್ರೆ ಒಂದು 20 ಜನ, ಒಂದು 50 ಜನ ಏನ್ ಮಾಡ್ತೀರಾ, ನಿಮ್ಮ ಊರಲ್ಲಿ ಇರ್ತಕ್ಕಂಥ ಜನರು ಒಂದು ಒಕ್ಕಟ್ಟಾಗಿ ಒಂದು ಸಂಘಟನೆ ಮಾಡಿ ಇದರಲ್ಲಿ ನೀವು ಮಾರ್ಕೆಟಿಂಗ್ ಮಾಡಕ್ ಬಂದ್ರೆ ನಿಮಗೆ ಲಾಭ ಜಾಸ್ತಿ ಸಿಗುತ್ತೆ. ಯಾಕೆ ಅಂತಂದ್ರೆ ಪದೇ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಾದ್ರೆ ಯಾವ ರೀತಿ ನಾವು ಲಾಭ ತಗೋಬೇಕು ನೀವು ಯೋಚನೆ ಮಾಡಿ.
ಇದು ಕೂಡ ಭಾಳ ಇಂಪಾರ್ಟೆಂಟ್ ಭಾಗವಹಿಸುತ್ತೆ. FAO ಕೂಡ ಭಾಳ ಇಂಪಾರ್ಟೆಂಟ್, ಯಾಕೆಂತಂದರೆ ಡೈರೆಕ್ಟ್ ಮಾರ್ಕೆಟಿಂಗ್ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಈಗ ಇನ್ನೊಂದು ಮೆಥಡ್ ಅಂದರೆ ಸ್ಟೋರೇಜ್, ಅಂದರೆ ಸಂಗ್ರಹಣೆ ಮಾಡೋದು. ನಾವು 1 ರಿಂದ 2 ತಿಂಗಳು ಸಂಗ್ರಹಣೆ ಮಾಡಿ ಬೆಳೆದಾದ್ಮೇಲೆ ಅವಾಗ ಏನಾಗುತ್ತೆ, ನಾವು ಒಂದೇ ಸರಿ ಕಟಾವ್ ಆದ್ಮೇಲೆ ಮಾರಾಟ ಮಾಡಕ್ಕೆ ಹೋದ್ರೆ ಬೆಲೆ ಕಡಿಮೆ ಇರುತ್ತೆ. ಹಾಗಾಗಿ ಸಂಗ್ರಹಣೆ ಮಾಡಬೇಕು. ಸ್ಟೋರೇಜ್ ಮಾಡಾದ್ಮೇಲೆ 1-2 ತಿಂಗಳು ಬಿಟ್ಕೊಡಿ, ಅವಾಗ ರೇಟ್ ಜಾಸ್ತಿ ಆಗಿರುತ್ತೆ. ಅವಾಗ ಆಟೋಮೆಟಿಕ್ ಆಗಿ ರೇಟ್ ಜಾಸ್ತಿ ಆಗುತ್ತೆ. ಇದು ರೈತರಿಗೆ ರಿಸ್ಕ್ ಕಡಿಮೆ ಮಾಡುತ್ತೆ, ಹೆಚ್ಚು ಲಾಭ ಮಾಡುತ್ತೆ. ಇದು ಕೂಡ ಒಂದು ಮೆಥಡ್. ಈ 6 ಮೆಥಡ್ ನೀವು ಉಪಯೋಗಿಸ್ಕೋಬಹುದು. ಈಗ ಕೊನೆಯದಾಗಿ ಹೇಳ್ತೀನಿ ಏನು ಅಂತಂದ್ರೆ, ಈ 6 ಮೆಥಡ್ ನೀವು ಉಪಯೋಗಿಸ್ಕೊಂಡು ಮಿಡಲ್ ಮ್ಯಾನ್ ಇಲ್ಲದೆ ರೀತಿ, ಅಂದ್ರೆ ಮಿಡಲ್ ಮ್ಯಾನ್ಸ್ ಅಂದ್ರೆ ಮಧ್ಯವರ್ತಿಗಳು ಇಲ್ಲದೆ ನೀವು ಡೈರೆಕ್ಟ್ ಆಗಿ ನಿಮ್ಮ ಬೆಳೆದಿರ್ತಕ್ಕಂಥ ಬೆಳೆಯನ್ನ ಸೇಲ್ ಮಾಡ್ಬೋದು. ಇದು ನಿಮ್ಗೆ ಕೊಟ್ಟಂತ ಒಂದು ಟೆಕ್ನಿಕ್ಸ್. ಈ ಟೆಕ್ನಿಕ್ಸ್ ಯೂಸ್ ಮಾಡ್ಕೋಬಹುದು. ನಾನು ಯಾವುದೇ ರೀತಿ ಇದೇ ತರ ಮಾಡಬೇಕು, ಹಿಂಗ್ ಮಾಡ್ಬೇಕು ಅಂತ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ. ಇದು ಅವೇರ್ನೆಸ್ ಕೊಡ್ತಾ ಇದ್ದೇನೆ ಅಷ್ಟೇ. ಯಾರು ಅವಶ್ಯಕತೆ ಇದೆ ಅಷ್ಟೇ ಯೂಸ್ ಮಾಡ್ಕೋಬಹುದು. ಹಂಗಂತ ಹೇಳಿ ನಾವು ಈ ಮಿಡಲ್ ಮ್ಯಾನ್ಸ್ ತಗಲೇಬೇಕು, ಬಿಡಬೇಕು, ಮಧ್ಯವರ್ತಿ ಇಲ್ದಂಗೆ ನಾವು ಮಾಡ್ತೀವಿ ಅಂತ ಹೋದ್ರೆ ನಷ್ಟಗಳು ಕೂಡ ಸಂಭವಿಸೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಈ ವಿಡಿಯೋ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, 100% ಆಗಿ ಯಾವುದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲದೆ ಅಥವಾ ಸುಮ್ಮನೆ ಯಾರೋ ಬ್ಲೈಂಡ್ ಆಗಿ ಹೇಳ್ತಾ ಇದಾರೆ, ಏನೋ ಮಾಡ್ತಾ ಇದೀವಿ ಅಂತ ಹೇಳಿ ಯಾವುದೇ ಮಾತು ಕೇಳಕ್ ಬಿಡ್ರಿ. ನೀವು ಅನಲೈಸ್ ಮಾಡಿ, ಹೌದಾ ಇದು ನನಗೆ ಕರೆಕ್ಟ್ ಅನ್ಸುತ್ತಾ, ಹಾಗಾದ್ರೆ ಅಷ್ಟೇ ಫಾಲೋ ಮಾಡಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಇನ್ಫಾರ್ಮೇಷನ್ ಕೂಡ ಜಾಸ್ತಿ ಆಗ್ಬಿಡ್ತಾರೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿ ಅನಲೈಸ್ ಮಾಡಿ, ಎಲ್ಲ ನೀವು ಕರೆಕ್ಟ್ ಇದೆ, ಹೌದು ಪಕ್ಕ ಇದೆ ಅನ್ನೋದಾದರೆ ಅಷ್ಟೇ ನೀವು ಅವಲಂಬನೆ ಮಾಡ್ಕೊಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತೆ. ಹಾಗಾಗಿ ನಾನು ಈ ವಿಡಿಯೋ ಮೂಲಕ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇದೇನಾಗಿತ್ತು ಅಂತಂದರೆ ಓನ್ಲಿ ಅವೇರ್ನೆಸ್ ವಿಡಿಯೋ. ಹಾಗಾಗಿ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊತೀನಿ. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.